ಈ ಗ್ರಾಮಕ್ಕೆ 2,53,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದೆ. ಬನ್ನೂರು ಗ್ರಾಮ ಅಂತ ಹೇಳಿದ್ರೆ ಈಗ ನೀವು ಪುನಃ 5 ಎಕರೆ ಮಂಜೂರು ಮಾಡಿದ್ದೀರಿ. ಯಾವುದು ಆಯುರ್ವೇದಿಕ್ ಕಾಲೇಜಿಗೆ. ಅದು ತುಂಬಾ ಹೆಮ್ಮೆಯ ವಿಷಯ. ಬನ್ನೂರು ಗ್ರಾಮಕ್ಕೆ 2 ವೈದ್ಯಕೀಯ ಕಾಲೇಜುಗಳು ಬರುವುದು ಅದು ಪುತ್ತೂರು ತಾಲೂಕಿಗೂ ಅಲ್ಲದೆ ಇಡೀ ನಮ್ಮ ಕರ್ನಾಟಕಕ್ಕೊಂದು ಹೆಮ್ಮೆಯ ವಿಷಯ. ಅದು ಅಲ್ಲದೆ ಬನ್ನೂರು ಗ್ರಾಮದ ಎಲ್ಲ ಒಂದು ಸಮಸ್ತ ಪ್ರಜೆಗಳಿಗೆ ಒಂದು ಇಲ್ಲಿಯ ಒಂದು ಪರಿಸರ ಉಂಟಲ್ಲ, ಅದರ ಒಂದು ಡೆವಲಪ್ಮೆಂಟ್ಗೆ ನೀವು ಹಾಕಿದಂಥ ಬುನಾದಿ ಉಂಟಲ್ಲ, ಅದು ಅದ್ಭುತ. ಅದು ಯಾರು ಮಾಡದ ಕೆಲಸವನ್ನು ಇವತ್ತು ನಮ್ಮ ಅಶೋಕ್ ಕುಮಾರ್ ರೈಗಳು ಮಾಡಿ ತೋರಿಸಿದ್ದಾರೆ. ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದಾರೆ. ಅದು ನಮಗೆ ಎಲ್ಲರಿಗೂ ಖುಷಿ. ಎಲ್ಲ ನಮ್ಮ ಇಲ್ಲಿಯ ಎಲ್ಲರೂ ಸ್ವಾಗತಿಸ್ತಾರೆ. ಇವರ ಅಶೋಕ್ ಕುಮಾರ್ ರಯ್ಯ ಯಾವುದೇ ಭೇದ ಭಾವ ಇಲ್ಲದೆ ಅವರು ಇಲ್ಲಿ ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ಪುತ್ತೂರು ತಾಲೂಕಿಗೆ ಅಥವಾ ಇಲ್ಲಿ ಎಲ್ಲ ಪುತ್ತೂರು ತಾಲೂಕಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಒಂದು ಮಾದರಿಯಾಗಿದ್ದಾರೆ. ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಮೆಡಿಕಲ್ ಕಾಲೇಜಿಗೆ ನಾವು ನಮ್ಮ ಹತ್ರ ಇದ್ದ ಜಾಗ ಅದು 30 ಎಕರೆ ಜಾಗವನ್ನು ನಾವು ಒಳ್ಳೆಯ ವಿಷಯಕ್ಕೆ ಬೇಕಾಗಿ ನಾವು ಅದನ್ನು ಹಾಗೆ ಇಟ್ಟುಕೊಂಡಿದ್ದೇವೆ. ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಇಟ್ಟುಬಿಟ್ಟಿದ್ದಾರೆ. ಅದೊಂದು ಒಳ್ಳೆಯ ಆಶಯದಲ್ಲಿ ಈ ಶಕುಂತಲ ಶೆಟ್ಟರ ಒಂದು ಆಶಯದಲ್ಲಿ ಇದು ಮುಂದೆ ಬಂದಿದೆ. ನಂತರ ಬಂದ ಶಾಸಕರು ಸಹ ಅದನ್ನು ಮಾಡಲಿಕ್ಕೆ ನೋಡಿದ್ದಾರೆ, ಅದನ್ನು ಅವರಿಂದ ಆಗಲಿಲ್ಲ. ನಂತರ ಅಶೋಕ್ ಕುಮಾರ್ ಅವರು ಅದನ್ನು ಮುತುವರ್ಜಿ ವಹಿಸಿ ಆ ತಾಲೂಕಿಗೆ ಒಂದು ಬರುವಾಗ ಮಾಡಿದಂತಹ ಒಂದು ಅದ್ಭುತ ವ್ಯಕ್ತಿ ಅಂತ ಹೇಳ್ಬೋದು. ಸಂತೋಷದಿಂದ ನಾವು ಅದನ್ನು ಬಿಟ್ಟುಕೊಟ್ಟಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದರಲ್ಲದೆ ಈಗ ಸತತ ಪ್ರಯತ್ನದಿಂದ ಅಶೋಕ್ ಕುಮಾರ್ ರೈಯವರ ಸತತ ಪ್ರಯತ್ನದಿಂದ ಇನ್ನೊಂದು ಮೆಡಿಕಲ್ ಕಾಲೇಜು, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಅದು ಸಹ ನಮ್ಮ ಬನ್ನೂರು ಗ್ರಾಮಕ್ಕೆ ಬರುವುದು ಅದೊಂದು ಹೆಮ್ಮೆಯ ವಿಷಯ. ಅದನ್ನು ಆಗಲೇ ಹೇಳಿದ್ದೇನೆ, ಪುನಃ ಹೇಳಿದೆ. ಅದು ಎಂದರೆ ಪುನಃ ಹೇಳಬೇಕಂತ ಕಾಣ್ತದೆ ಅವರ ಒಂದು ಕೆಲಸವನ್ನು. ಆಗಲಿ, ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮುನ್ನೆ ಸಹ ನಮಗೆ MLA ಆಗಿ ನೀವೇ ಬನ್ನಿ ಅಂತ ಹೇಳಿ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಆಗ್ತದೆ. ನಿಮ್ಮಂತವರ ಬಾಯಿಂದ ಅಂತ ಒಳ್ಳೆ ಮಾತುಗಳು ಬಂದರೆ ಖಂಡಿತ ಅದನ್ನು ಸಾವಿರಾರು ಜನಗಳು ನೀವು ಬರೀ ನಿಮ್ಮಂತ ತ್ಯಾಗ ಮಾಡುವವರು ಬಾರಿ ಕಡಿಮೆ. 1 ಎಕರೆ ಜಾಗ ಇದ್ರೆ ಅದಕ್ಕೆ ಬೇಲಿ ಹಾಕುವವರೇ ಜಾಸ್ತಿ. ಅಂತ ಸಮಯದಲ್ಲಿ 40 ಎಕರೆ ಜಾಗೆಯನ್ನು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ಕಲ್ಪನೆಯಲ್ಲಿ ನೀವು ಅದನ್ನು ಬಿಟ್ಟುಕೊಟ್ಟಿದ್ದೀರಿ. ಆ ನಂತರ ಅದಕ್ಕೆ ಅದನ್ನು ಬೇರೆ ಬೇರೆ ಉಪಯೋಗಕ್ಕೆ ಬಳಸುವಂತ ಸಂಗತಿಗಳು ಬಂತು, ಆದ್ರೂ ನೀವು ಅದನ್ನು ಬಿಟ್ಟುಕೊಡ್ಲಿಲ್ಲ. ನೀವು ಅದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ. ನಾವು ಅದನ್ನು ಆಗುದಿಲ್ಲ ಅಂತ ಅವಾಗ ನಾನು MLA ಇರ್ಲಿಲ್ಲ, ತಿರಸ್ಕಾರ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಮೀನು ಒಣಗಿಸುವಂತ ಇದನ್ನು ಮಾಡುವಂತ ಇಲ್ಲಿ ಬಂದಿದ್ರು, ನಾನು ಅದು ಆಗುದೇ ಇಲ್ಲ ಅಂತ ಹೇಳಿದ್ದೆ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ. ಅವತ್ತೇ ಕನಸು ಕಾಣ್ತಾ ಇದೆ, ಒಂದು ದಿವಸ ಶಕ್ತಿ ಕೊಟ್ರೆ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತ ಕನಸ್ಕೊಳ್ತಿದ್ದೆ. ನಾವೆಲ್ಲ ನಂಬಿರುವಂತ ದೇವರ ಆಶೀರ್ವಾದ ಕೂಡ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲಾ ಜಾತಿ ಧರ್ಮದವರ ದೇವರ ಆಶೀರ್ವಾದ ಇದೆ, ಅನುಗ್ರಹ ಇದೆ. ಇಲ್ಲಂತಾದ್ರೆ ಗ್ರಾಮದಲ್ಲಿ ತಾಲೂಕು ಮಟ್ಟದಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಮೆಡಿಕಲ್ ಕಾಲೇಜ್ ಆಗಿದ್ದಿಲ್ಲ. ನನಗೆ ಹೇಳುವ ಎಷ್ಟೋ ಜನ ಹೇಳಿದ್ರು, ಆಗುದಿಲ್ಲ ರೈಗಳೇ, ನೀವು ಯಾಕೆ ಹೋರಾಟ ಮಾಡಿದ್ರಿ, ಸಾಧ್ಯನೇ ಇಲ್ಲ ಅಂತ. ಈಗ 200 ಕೋಟಿ ಬಂದಿದೆ, 750 ಕೋಟಿ ರೂಪಾಯಿದು ಟೆಂಡರ್ ಆಗ್ಲಿಕ್ಕೆ ಕ್ಯಾಬಿನೆಟ್ಗೆ ಬರ್ಲಿಕ್ಕೆ ಇನ್ನೊಂದು ವಾರದಲ್ಲಿ ಅದು ಕೂಡ ಬಂದು ಪಾಸ್ ಆದ್ರೆ 1,000 ಕೋಟಿ ರೂಪಾಯಿದು ಪೂರ ಕಾಮಗಾರಿ ಕಣ್ಣ ಮುಂದೆ ಈಗ ಕೆಲಸ ಆಗ್ತಾ ಉಂಟಲ್ಲ. ಈಗ ಕೆಲವರು ಹೇಳ್ತಾ ಇದ್ರು ಅದು ಕೆಲಸ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ನಮ್ಮ ಕಣ್ಣ ಮುಂದೆ ಆಗ್ತಾ ಇದೆ. ಅಲ್ಲಿ ಈಗ ಕಾಲೇಜಿಗೆ ಮಾರ್ಗ ಆಗ್ತಾ ಉಂಟು, ಮರವನ್ನು ತೆರವು ಮಾಡುವಂತ ಕೆಲಸ ಆಗ್ತಾ ಉಂಟು. ಅಂತೂ ಎಲ್ಲ ಗ್ರಾಮಸ್ಥರು ತುಂಬಾ ಖುಷಿ ಪಟ್ಟಿದ್ದಾರೆ. ಅಶೋಕ್ ಕುಮಾರ್ ರಯ್ಯ ಒಂದು ಆ ಶಕ್ತಿ ಇದೆಯಲ್ಲ, ಏನೋ ಮಹಾಲಿಂಗೇಶ್ವರ ಶಕ್ತಿ ಕೊಟ್ಟಿದ್ದಾನ ಗೊತ್ತಿಲ್ಲ, ಅಂತೂ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ. ಅವು ಪುನಃ ನಮ್ಮ ಮಾರ್ಗಕ್ಕೆ ಮೊದಲು ಸಹ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಇದು ಪೂರ್ತಿ ಆದ್ರೆ ಒಂದು ಭಾರಿ ಚೆನ್ನಾದ ಕೆಲಸ ಇದು ಆಗ್ಲಿ. 10 ಲಕ್ಷ ರೂಪಾಯಿ ನೀಡುವಂತ ಕೆಲಸವನ್ನು. ಮತ್ತೆ ಇನ್ನೊಂದು ಇಲ್ಲಿ ಒಂದು ನಮ್ಮ ಸ್ಟ್ರೀಟ್ ಲೈಟು ಏನೋ ಈಗ ಗ್ರಾಮದ ಪಂಚಾಯತಿನ ವ್ಯವಸ್ಥೆಯಲ್ಲಿ ಹೌದು, ಪಂಚಾಯತಿನ ವ್ಯವಸ್ಥೆ ಅದು ಏನೋ ಯಾಕೆ ನಂದಿ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಕೆಲವು ದಿವಸದಿಂದ ಈ ಸ್ಟ್ರೀಟ್ ಲೈಟ್ ಇಲ್ಲ. ಒಂದು ಪಂಚಾಯತಿಗೆ ಒಂದು ಹೇಳಿ ಒತ್ತಡ ಹಾಕಿ ಒಂದು ಮಾಡಿಸ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಅಂದ್ರೆ ಈಗ ಈ ಮಳೆ ಹೋದ ಕೂಡಲೇ ಈ ಕಂದಡಿಗಳು ಮತ್ತೆ ಹಾವುಗಳೆಲ್ಲ ರಾತ್ರಿ ತಿರುಗಾಡ್ತಾ ಇರ್ತವೆ. ಶಾಲೆಯಿಂದ ಮಕ್ಕಳು ಸಾಧಾರಣ ಅಥವಾ ಕೆಲಸದಿಂದ ಬರುವಂತ
ಜನಗಳಿಗೆ ಹೋಗುವ ಹೌದು ಕಚ್ಚುವ ಸಂದರ್ಭ ಇದೆ. ಇಲ್ಲ, ಅದನ್ನು ನೋಡ್ಬಿಟ್ಟು ಪಂಚಾಯತಿಗೆ ಮಾಡುವಂತ ಇಲ್ಲಿಯ ನಮ್ಮ ಪ್ರಮುಖರೇ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಈ ಭಾಗ ಇನ್ನು ಮಣಿಪಾಲಕ್ಕಿಂತ 1 ಪಟ್ಟು ಹೆಚ್ಚು ಆಗ್ತದೆ. ಇದರಲ್ಲಿ ಬರೀ ನಾವು ಮೆಡಿಕಲ್ ಕಾಲೇಜನ್ನು ಮಾತ್ರ ಇಡ್ಲಿಲ್ಲ, ಮೆಡಿಕಲ್ ಕಾಲೇಜು, PG, ಅದರ ಜೊತೆಯಲ್ಲಿ ನರ್ಸಿಂಗು, ಡೆಂಟಲು, ಆನಂತರ ಫಿಸಿಯೋಥೆರಪಿ, ಈ 3 ಕೂಡ ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದೇ ಸಲ ಜೋಡಣೆ ಮಾಡಿದ್ದೀವಿ. ಯಾಕಂದ್ರೆ ಆಮೇಲೆ ಮಾಡ್ಬೇಕಿದ್ರೆ ಪುನಃ ಅದು ಇನ್ನೊಂದು ಪರ್ಮಿಷನ್ಗೆ ಹೋಗ್ಬೇಕಾಗ್ತದೆ, DPR ಮಾಡಬೇಕಾಗ್ತದೆ, ತಾಂತ್ರಿಕ ಅನುಮೋದನೆಗೆ ಹೋಗ್ಬೇಕಾಗ್ತದೆ. ಇದನ್ನು ಎಲ್ಲ ಸೇರಿಸಿ ಇಡುವಂತ ಕೆಲಸವನ್ನು ಇವಾಗಲೇ ಮಾಡಿದ್ದೇವೆ. ಇನ್ನೊಂದ್ಸಲ ಹುಡುಕಿಕೊಂಡು ಹೋಗ್ಲಿಕ್ಕಿಲ್ಲ. ಅದಕ್ಕೆ ಆಯುರ್ವೇದ ಕಾಲೇಜನ್ನು ಕೂಡ ಇದಕ್ಕೆ ಆದಷ್ಟು ಬೇಗ ಅದನ್ನು ಕೂಡ ಸೇರಿಸುವಂತ ಕೆಲಸವನ್ನು ಮಾಡಿ ಬಂದಾಗ ಹಣ ಬಂದಾಗ ಅದನ್ನು ಕೂಡ ತಗೊಳ್ಳುವಂತದಕ್ಕೆ ಸಪರೇಟ್ ಸೆಂಟ್ರಲ್ ಗವರ್ಮೆಂಟ್ ಸೆಂಟರ್ ಮತ್ತೆ ಸ್ಟೇಟ್ ಬಜೆಟ್ ಬರ್ತದೆ. 40% ಸೆಂಟ್ರಲ್ ಇಂದ ಬರ್ತದೆ, 60% ಸ್ಟೇಟ್ ಹಾಕಬೇಕು. 30 ಕೋಟಿ ಏನೋ ಉಂಟು ಅಂತ ಹೇಳಿದ್ರು. ಹೌದು, 30 ಕೋಟಿ ಬರ್ತದೆ. ಅದು 60-40 ರೇಷದಲ್ಲಿ ಆಗುವಂತದ್ದು. ಅದನ್ನು ಕೂಡ ಎಲ್ಲಿ ಜಾಗ ಇದೆ ಅಲ್ಲಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಎಲ್ಲ ಕಡೆ ಜಾಗ ಇರುವುದಿಲ್ಲ, ದುಡ್ಡು ಬಂದ ಮೇಲೆ ಜಾಗ ಹುಡುಕ್ಲಿಕ್ಕೆ ಹೋಗುದು. ಬಟ್ ನಾವು ಜಾಗ ಕಳಿಸಿದ್ರೆ, ಈಗ ನಾವು ಆಯುರ್ವೇದಿಕ್ ಕಾಲೇಜಿಗೆ 1.5 ಎಕರೆ ಆಯ್ತು ನೋಡಿದೆ ನಾನು. ಹೌದು, ಮೊದಲು 1.5 ಎಕರೆ ಮಾಡಿ ಇಟ್ಟಿದ್ವಿ ಹೌದು. ಇಲ್ಲಿ ವಿವೇಕಾನಂದ ಕಾಲೇಜ್ ಹತ್ರ. ಅದು ಜಾಗ ಸಾಕಾಗುದಿಲ್ಲ, 5 ಎಕರೆ ಬೇಕು ಅಂತ ಹೇಳಿದ್ರು. ಕೂಡಲೇ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಪುನಃ ಅವರ ಹೆಸರಲ್ಲಿ ಮಾಡುವಂತ ಕೆಲಸವನ್ನು ಸ್ವಲ್ಪ ತಾಪತ್ರ ಎಲ್ಲ ಇತ್ತು, ಅದನ್ನು ಸರಿಪಡಿಸಿದ್ರಿ ನೀವು. ಹೌದು, ಫೋನ್ ಮಾಡಿ. ಅದೇ ನಿಮ್ಮ ಶಕ್ತಿ ಅದು. ಅದನ್ನೆಲ್ಲ ಮಾಡಿದ್ವಿ. ಹಾಗೆ ಅದನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಇಲ್ಲಿಯೂ ಕೂಡ 10 ಲಕ್ಷ ರೂಪಾಯಿ ಅನುದಾನ. ಇನ್ನಷ್ಟು ಕೇಳಿದ್ರೆ ಇಲ್ಲಿಯ ರಸ್ತೆಗಳು ಇನ್ನು ಪಂಚಾಯತ್ ಎಲ್ಲ ನಂಬರ್ 1 ಪಂಚಾಯತ್ ಆಗ್ತದೆ. ಅಷ್ಟು ರೆವಿನ್ಯೂ ಜನರೇಷನ್ ಆಗುವಂತ ಪಂಚಾಯತ್ ಆಗ್ತದೆ. ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ಸೊ ನಿಮ್ಮ ಆಶೀರ್ವಾದ ಎಲ್ಲ ನಮಗೆ ಬೇಕು. ನಾವು ಯಾವಾಗಲೂ ಕೂಡ ತಪ್ಪಿ ನಡೆಯುವಂತ ಕೆಲಸವನ್ನು ಮಾಡುವುದಿಲ್ಲ. ನಮ್ಮ ಗುರಿ ಒಂದೇ, ಪುತ್ತೂರಿನ ಅಭಿವೃದ್ಧಿ ಆಗ್ಬೇಕು. ಇಷ್ಟು ಮಾಡಬೇಕಿದ್ರೆ ಈ ಮೆಡಿಕಲ್ ಕಾಲೇಜ್ ನಿಮ್ಮ ಪ್ರೇರೇಪಣೆ. ಅವತ್ತೇ ನಾನು ಶಾಸಕನಾಗುವಾಗ್ಲೇ ನೀವು ದಿವಸ ಹೇಳಿದ್ರು, ಅಶೋಕ್ ರೈಗಲೆ ಶಾಸಕನಾಗಿ ಬಂದಿದ್ರಿ, ಪಕ್ಷ ನೋಡಬೇಡಿ, ಪಕ್ಷ ನೋಡಬಾರ್ದು, ನೀವು ಅಭಿವೃದ್ಧಿ ಕಡೆ ನೋಡ್ಬೇಕು, ಆನಂತರ ಮೆಡಿಕಲ್ ಕಾಲೇಜ್ ಮಾಡಿಯೇ ಮಾಡಬೇಕು ಅನ್ನೋ ಅವತ್ತೇ ನನಗೆ ಹೇಳಿದ್ದಾರೆ. ಅದೇ ಪಥದಲ್ಲಿ ಮುಂದೆ ಹೋಗಿ ಇವತ್ತು ಅದನ್ನು ತರುವಂತ ಕೆಲಸವನ್ನು ಕೂಡ ಮಾಡಿದೆ. ಮುಂದಿನ ದಿವಸಗಳಲ್ಲಿ ಕೂಡ ನಿಮ್ಮ ಮಾರ್ಗದರ್ಶನ ಇರಲಿ, ಆಶೀರ್ವಾದ ಇರಲಿ. ನಾನು ಬನ್ನೂರಿನ ಎಲ್ಲ ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳುವುದು, ಮುಂದಿನ ಚುನಾವಣೆಯಲ್ಲಿ ಇನ್ನು 2 ವರ್ಷ ಇದೆ, ಇನ್ನಷ್ಟು ಅನುದಾನಗಳನ್ನು ತರುವಂತ ಕೆಲಸವನ್ನು ಮಾಡ್ತೇವೆ. ಕಾಂಕ್ರೀಟ್ ರೋಡ್ ಅಲ್ಲಿ ಮಾಡಿದ್ವಿ, ಇನ್ನು 4 ಲೈನ್ ಕಾಂಕ್ರೀಟ್ ನಿಮ್ಮಲ್ಲಿಗೆ ಬರುವುದನ್ನು ಮಾಡ್ತೀವಿ. 80 ಫೀಟ್ ರೋಡ್, 80 ಫೀಟ್ ರೋಡ್ ಮಾಡ್ತೀವಿ. ಅಲ್ಲಿ 100 ಫೀಟ್ ಸರ್ಕಲ್ ಮಾಡಬೇಕು ಅಂತ ಇದ್ದೇವೆ. ಆ ಎಂಟ್ರೆನ್ಸ್ ಸರ್ಕಲ್ ಅನ್ನು ಈ ಡೆಲ್ಲಿಯಲ್ಲಿ ಸರ್ಕಲ್ ಇದೆ, ಆ ತರದ ಸರ್ಕಲ್ ಮಾಡಬೇಕು ಅಂತ ಕಾಣುತ್ತೆ. ಹಾಸ್ಪಿಟಲ್ ಅಥವಾ ಮೆಡಿಕಲ್ ಕಾಲೇಜ್ ಬರುವಾಗ 80 ಫೀಟ್ ರೋಡ್ ಬೇಕು ಬೇಕು ಬೇಕು. ಅದನ್ನು ಮಾಡುವಂತ ಕೆಲಸವನ್ನು ಹೈವೇ ಇಂದ ತರಬೇಕು. ಅದು ಅಪ್ರೋಚ್ ಅನ್ನು ಅಲ್ಲಿಂದ ಕೂಡ ತರ್ತೇವೆ, ಅದನ್ನು ಕೂಡ ಹೌದು, ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿ ಸಂತೋಷದಿಂದ ಶಿಲಾನ್ಯಾಸವನ್ನು ಮಾಡಿ.